श्रीगुरुभ्यो नमः हरिः ओं। यतो जन्माद्यस्य श्रुतिसुनयमानैकविषयात् सुतन्त्रस्तन्त्रज्ञो गुरुरपि गुरोर्यश्च जगतां विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामापहं तं स्वमहसा सर्वविघ्नप्रशमनं सर्वसिद्धिकरं परं सर्वजीवप्रणेतारम् वंदे जगदं हरिं करोतु मम कल्याणं हरिर्हयमुखापितः कुष्ठमध्वनामा मे वरदोऽस्तु निरन्तरं वाणिते करवण्यम्बचरणो सर्वदा मद्वाक्यसरणीर्भूयात् श्रीमदाचार्यभावग समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ। ಭೋಜನ ರಸ ವಿಭಾಗದಲ್ಲಿ ಆ ಸಂಧಿಯಲ್ಲಿ ಜಗನ್ನಾಥದಾಸರು ರಸವಿಭಾಗವನ್ನ ಮಾಡಿಕೊಂಡು ತಿಳಿದು ಭಗವಂತನ ಸ್ಮರಣೆಯನ್ನ ಮಾಡ್ತಾ ಭೋಜನವನ್ನ ಮಾಡಬೇಕು. ರಸವಿಭಾಗ ಮಾಡೋದು ಹೇಗೆ ಅದನ್ನ ಈ ಪದ್ಯದಲ್ಲಿ ತಿಳಿಸ್ತಾರೆ. 6 ರಸ ಸತ್ವಾದಿ ಭೇದದಿ 6 ಮೂರಾಗಿಹವು ಸಾರಾಸಾರ ನೀತಾ ಪ್ರಚುರ ಖಂಡ ಖಂಡ ಚಿತ್ ಪ್ರಚುರ ಈರಧಿಕ 70,000 ಮಾರವಣ ರಸಾಖ್ಯ ರೂಪ ಶರೀರದಲ್ಲಿ ಭೋಜ್ಯಸು ಪದಾರ್ಥದಿ ತಿಳಿದು ಭುಂಜಿಪುದು. ಭೋಜನ ಮಾಡೋ ಸಂದರ್ಭದಲ್ಲಿ, ಊಟ ಮಾಡೋ ಸಂದರ್ಭದಲ್ಲಿ ಭಗವಂತನ ರೂಪಗಳನ್ನ ಚಿಂತನೆ ಮಾಡ್ತಾ ಊಟ ಮಾಡಬೇಕು. ಊಟ ಮಾಡೋ ಸಂದರ್ಭದಲ್ಲಿ ಒಟ್ಟ ಮಾತಾಡಬಾರ್ದು, ನಗಬಾರ್ದು. ಅದನ್ನೇ ನಾವು ಮಾಡ್ತೀವಿ. ಶಾಸ್ತ್ರ ಯಾವುದನ್ನ ಮಾಡಬೇಡ್ರಿ ಅಂತ ಹೇಳಾರೋ ಅದನ್ನ ಮೊದಲು ಮಾಡ್ತೀವಿ. ಆ ರೀತಿ ಮಾಡಬಾರದು ಅಂತಾರೆ. ಭಗವಂತನ ಸ್ಮರಣೆಯನ್ನ ಮಾಡ್ತಾ ಲೌಕಿಕವಾದ ವಿಷಯವನ್ನ ಮಾತನಾಡದೆ, ಒಟ್ಟ ಮಾತಾಡಲೇಬಾರದು, ಅದು ಬಹಳ ಒಳ್ಳೆಯದು. ಮಾತಾಡಿದ್ರು ಭಗವದ್ ವಿಷಯಕವಾಗಿ ಮಾತಾಡಬೇಕು. ಅದನ್ನ ಇಲ್ಲಿ ತಿಳಿಸ್ತಾರೆ. ಮೊದಲು 6 ರಸ ಸತ್ವಾದಿ ಭೇದದಿ. 6 ರಸ ನಾವು ನಿನ್ನ ನೋಡಿದ್ದೀವಿ. ಉಪ್ಪು, ಹುಳಿ, ಖಾರ, ಸಿಹಿ, ಕಹಿ, ಒಗರು, 6 ಷಡ್ರಸಗಳೇನಿದ್ದಾವಲ್ಲ, ಅದರಲ್ಲಿ ಮೂರಾಗಿಹವು ಅಂದ್ರೇನು? ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಗುಣಗಳಿದ್ದಾವೆ. 6 ಮೂರಾಗಿ ಮಾಡ್ಕೊಳ್ಬೇಕು. ನೋಡಿ, ನೀವು ಪರೀಕ್ಷೆ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ. ಇದನ್ನೆಲ್ಲ ಹೇಳ್ತಾರೆ. ಮುಂದೆ ನೋಡೋಣ ಹೇಗೆ ಪರೀಕ್ಷೆ ಮಾಡಬೇಕು ಅಂತ. ಇಷ್ಟೇ ಅಲ್ಲ, 6 ಮೂರಾಗಿಹವು 18 ಆಗತ್ತೆ. 6 ಮೂರ್ಲ 18 ಅಲ್ಲ, 18 ಆಗ್ತಾವೆ. ಸಾರ ತಿಳಿದು ರಜೋಗುಣ, ತಮೋಗುಣ, ಸತ್ವಗುಣ ಇವೆಲ್ಲವನ್ನ ಅನುಸರಣೆ ಮಾಡಿ ಷಡ್ರಸಗಳನ್ನ ತಿಳಿದು, ನೀತಿ ಅಂದ್ರೆ ಪ್ರತಿ ರಸದಲ್ಲಿ ಇರುವಂತಹ ಒಂದು ವಿಶೇಷ ಗುಣ ಅಂದ್ರೆ ಅದರ ಸರ್ವ ಸಂಸೃಷ್ಟ, ಅದರೊಳಗಿರುವಂಥದ್ದು ನೀತವಾಗಿರುವಂಥದ್ದು. ಅಪ್ರಚುರ, ಪ್ರಚುರ ಅಂದ್ರೆ ಗ್ರಾಹ್ಯ. ಆಮೇಲೆ ಅಂಡಗತಗಳಾಗಿರುವಂತಹ ಸಂಸೃಷ್ಟಗಳಿಂದ ರಸಕ್ಕೆ ಅಸ್ಪಷ್ಟವಾಗಿರುವಂತಹ ರಸದಲ್ಲಿ ಅನೇಕ 6 ಅಸ್ಪಷ್ಟಗಳು ಬರ್ತವೆ. ಖಂಡ ಖಂಡ ಅಂದ್ರೆ ಬೇರೆ ಬೇರೆಯಾಗಿರುವಂತಹದ್ದು ಅಂತ ಅರ್ಥ ಇದೆ. ಅಖಂಡ ಅಂದ್ರೆ 6 ರಸಗಳನ್ನ ಸೇರಿ ಒಂದೇ ರೀತಿಯಾಗಿರುವಂಥದ್ದು. ಸ್ವಲ್ಪ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗೋದು ಬಹಳ ಕಷ್ಟ. ಸ್ವಲ್ಪ ಬಿಡಿಸಿ ನೋಡೋಣ ಹೇಗಿದೆ ಅಂತ ತಿಳ್ಕೊಳ್ಬೇಕು ಅಂತ. ಬಹಳ ಸುಂದರವಾಗಿ ಹೇಳ್ತಾರೆ ಜಗನ್ನಾಥದಾಸರು. ಪ್ರತಿ ಪದಾರ್ಥಗಳಲ್ಲೂ ನೀವು ಯಾವುದೇ ಪದಾರ್ಥ ತಗೊಳ್ರಿ, ಆ ಪದಾರ್ಥದಲ್ಲಿ 72,000 ನಾಡಿಗತವಾಗಿರುವಂತಹ ಭಗವಂತನ ರೂಪಗಳಿದ್ದಾವೆ. ಆ ರೂಪಗಳು ಭಗವಂತ ಹೇಗೆ ಮಾಡ್ತಾನೆ? ದೇಹಗತವಾಗಿರುವಂತಹ ದೇವತೆಗಳಿಗಾಗಿರ್ಬೋದು, ದೈತ್ಯರಿಗೆ, ನಿತ್ಯ ಸಂಸಾರಿಗಳಿಗೆ, ಜೀವರಿಗೆ ಸೇರುವಂತಹ ಕ್ರಮ ಹೇಗಿದೆ? ಒಂದು, ಸತ್ವಗುಣಾಶ್ರಿತರು ದೇವತೆಗಳು ಸತ್ವರಸ, ರಜೋಗುಣಾಶ್ರಿತರು ನಿತ್ಯ ಸಂಸಾರಿಗಳು ರಜೋರಸ, ತಮೋಗುಣಾಶ್ರಿತರು ದೈತ್ಯರು ತಾಮರಸ, ತಾಮಸ ರಸ. ಅದು ಅವರಿಗೆ ಸಲ್ಲೋ ಹಾಗೆ ಆಯಾ ವಿಭಾಗವನ್ನ ಮಾಡಿ ಭಗವಂತ ಅವರಿಗೆ ಕೊಡ್ತಾನೆ. ಇನ್ನೂ ಸ್ವಲ್ಪ ಬಿಡಿಸಿ ಹೇಳಬೇಕು, ಇದು ಅರ್ಥ ಆಗಿಲ್ಲ ಕೆಲವರಿಗೆ. ಇದರಲ್ಲೂ ಮತ್ತು ವಿಭಾಗವನ್ನ ಮಾಡಿ ಹೇಳ್ತಾರೆ. ಮೊದಲು 6 ರಸ ಇದೆ. ಯಾವುದು? ಮಧುರ, ಆಮ್ಲ, ಲವಣ, ಕಟು, ಕಷಾಯ, ತಿಕ್ತ. ನಾನೀಗ ಹೇಳಿದ್ನಲ್ಲ, ಅದೇ 6 ರಸಗಳು. ಹುಳಿ, ಉಪ್ಪು, ಖಾರ, ಸಿಹಿ, ಒಗರು ಅಂತ ಏನಿದ್ದಾವಲ್ಲ,
ಈ 6 ರಸಗಳನ್ನ ವಿಜಯದಾಸ ಸುಳಾದಿಯಲ್ಲಿ ಹೇಳ್ತಾರೆ. ವಾರಿಲಿ ಮಧುರವೇ ಪ್ರಾಮುಖ್ಯವೆನಿಪುದು, ಸಾರವೇ ಮಧುರಾದಿಗತ ಸಾರಾಸಾರ, ನೀತ ನೀತ ಖಂಡ ಖಂಡ ಮೂರೆರಡು ರಸಗಳು ಇಪ್ಪದಯ್ಯ, ಧೀರರು ತಿಳಿಯುವುದು ಸತ್ವಾದಿ ಭೇದದಿಂದ, 6 ರಸವೆನಿಸಿ ರಾಜಿಪುದು ವಾರೀಜ ನಯನ ಶ್ರೀ ವಿಜಯ ವಿಠಲ ತಾನೇ ಸಾರಭೂತವಾದ ಚಿತ್ಪ್ರಚುರ ಸ್ವೀಕರಿಪ. ಅಂದ್ರೆ ಇದರ ತಾತ್ಪರ್ಯ 6 ರಸಗಳಂತೇನಿದ್ದಾವಲ್ಲ, ಎಲ್ಲಾ ರಸವನ್ನು ಎಲ್ಲರೂ ಸ್ವೀಕಾರ ಮಾಡೋದಿಲ್ಲ. ಶುಭಾಸಾರೋ ದ್ವಿಧ ಪ್ರೋಕ್ತ ಪ್ರಾಕೃತೋ ಅಪ್ರಾಕೃತಸ್ತತ. ಅನ್ನ ಮಾಡ್ತೀವಲ್ಲ ನಾವು, ಅನ್ನದಲ್ಲಿರುವಂತಹ ಸಾರವನ್ನ ಮಾತ್ರ ಭಗವಂತ ಸ್ವೀಕಾರ ಮಾಡ್ತಾನೆ. ಆ ಸಾರವನ್ನ ಸ್ವೀಕಾರ ಮಾಡಿ ನಂತರ ಲಕ್ಷ್ಮೀದೇವಿ, ಬ್ರಹ್ಮದೇವರು, ಎಲ್ಲ ದೇವತೆಗಳಿಗೆ ಸಿಗೋ ಹಾಗೆ ವ್ಯವಸ್ಥೆ ಮಾಡ್ತಾನೆ ಭಗವಂತ. ಅದನ್ನಿಲ್ಲಿ ಹೇಳ್ತಾರೆ. ಶುಭಾಶುಭ ವಿಭೇದೇನ ಸಾರೋಹಿ ದ್ವಿವಿಧೋ ಮತಃ, ಹರಿಸ್ತತ್ರ ಶುಭಂ ಸಾರಂ ಸ್ವೀಕರೋತಿ ನ ಚಾಪರಂ. ಭಗವಂತ ಸ್ವೀಕಾರ ಮಾಡೋ ಒಂದು ವಿಧಾನ ಇದೆ ಅಲ್ಲ, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಅದು ಭಗವಂತನಿಗೆ ಮಾತ್ರ ಸಾಧ್ಯ. ಅದು ಕಲ್ಪನೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅಂತಹ ಅತ್ಯದ್ಭುತವಾಗಿ ಭಗವಂತ ಸ್ವೀಕಾರವನ್ನು ಮಾಡ್ತಾನೆ. ಅದನ್ನು ಇಲ್ಲಿ ಹೇಳ್ತಾರೆ. ಶುಭಾಶುಭ, ಶುಭದಲ್ಲಿ ಪ್ರಾಕೃತ ಅಪ್ರಾಕೃತ, ಆ ಅಪ್ರಾಕೃತದಲ್ಲಿ ಖಂಡ ಖಂಡ, ಮುಂದೆಲ್ಲ ಹೇಳ್ತಾರೆ ವಿಸ್ತಾರವಾಗಿ. ಹೀಗೆ ಭಗವಂತ ಆ 6 ಸಾರಗಳಲ್ಲಿ ಸಾತ್ವಿಕರಾಗಿ ಇರುವಂತಹವರು ಸ್ವೀಕಾರ ಮಾಡುವಂತ ಆಹಾರವೇ ಬೇರೆ. ಬಹಳ ಉಪ್ಪಿರೋದಿಲ್ಲ, ಬಹಳ ಖಾರ ಇರೋದಿಲ್ಲ, ಬಹಳ ಸಿಹಿ ಇರೋದಿಲ್ಲ. ದೇಹ ಪೋಷಣೆಗೆ ಎಷ್ಟು ಬೇಕು ಸಾತ್ವಿಕರು ಊಟ ಮಾಡೋದನ್ನು ನೋಡಬೇಕು ನೀವು, ಅವಾಗ ಗೊತ್ತಾಗತ್ತೆ. ಇದನ್ನೆಲ್ಲ ಕಲ್ಪನೆಗೆ ಬರ್ತದೆ. ಇನ್ನು ರಾಜಸ ಊಟ ಖಾರ ಇರ್ತದೆ, ಅತಿ ಉಪ್ಪು ಹಾಕಿರ್ತಾರೆ, ಬೇಕಾದಷ್ಟು ಕರೆದಿದ್ದ ಪದಾರ್ಥಗಳಿರ್ತಾವೆ. ನಾವು ಲೋಕದಲ್ಲೆಲ್ಲ ಕಾಣ್ತೀವಿ ಇದನ್ನ. ಇನ್ನು ತಾಮಸ ಅಂದ್ರಂತೂ ಅದು ಹೇಳಲಿಕ್ಕೆ ಅಸಾಧ್ಯವಾಗಿರುವಂಥದ್ದು. ಮೊದಲನೇ ಇಬ್ಬರಿದಾರಲ್ಲ, ಸತ್ವಗುಣ ರಜೋಗುಣ, ಅವರಿಬ್ರು ತಿನ್ಲಿಕ್ಕೆ ಬರೋದೇ ಇಲ್ಲ ಅದನ್ನು. ಅಂಥದ್ದನ್ನೇ ಅವರು ತಿನ್ನುವಂಥದ್ದು. ದೈತ್ಯರು ಆ ಸ್ವೀಕಾರ ಮಾಡುವಂತ ಆಹಾರವೇ ಬೇರೆ, ಆ ರಸದ ವಿಭಾಗವೇ ಬೇರೆ. ಅದನ್ನೆಲ್ಲ ಮುಂದೆ ಹೇಳ್ತಾರೆ. ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಅನಂತಾನಂತ ರಸಗಳಲ್ಲಿ ಶ್ರೀಹರಿ ಒಬ್ಬನೇ ತಾನು ಸ್ವೀಕರಿಸ್ತಾನೆ. ರಮಾ ಬ್ರಹ್ಮಾದಿಗಳಿಗೂ ಸಿಗೋದಿಲ್ಲ. ಅನಂತೇಂದ್ರಿಯ ಸಂಭೋಗ ಆತರ್ಕ್ಯಾಶ್ಚ ರಮಾದಿವಿಹಿ ಪೃಥಕ್ ಪೃಥಕ್ ಅನಂತಾಶ್ಚ ವಿಜಾತಿರ್ಯಾಂಶ ಸರ್ವತಃ ಸ್ವಯಮೇವ ಹರಿರ್ಭುಂಕ್ತೆ ಸರ್ವಾನ್ ಸರ್ವ ವಿಲಕ್ಷಣಾನ್. ಭಗವಂತ ವಿಲಕ್ಷಣನಾಗಿರುವಂಥವನು, ಅವನ ಅತ್ಯದ್ಭುತವಾದ ಮಹಿಮೆ ಇದು ಅಂತ ಹೇಳಿ ಜಗನ್ನಾಥದಾಸರು ಹೇಳ್ತಾರೆ. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಕ್ಷೀರಗತ ರಸರೂಪಗಳು 354 ಚಾರುಘೃತ ಗತರೂಪಗಳು 29 ಸಾರಗುಡದೊಳಗ 5,101 ಸ್ವರೂಪ 2,000 ಶತಪಂಚವಿಂಶತಿ ರೂಪ ಫಲಗಳಲ್ಲಿ. ಅಂದ್ರೆ ಭಗವಂತನ ರೂಪಗಳ ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ಒಂದೊಂದು ರೂಪಗಳು ಹೇಗಿರ್ತಾವೆ, ಹೇಗೆ ಭಗವಂತ ಇರ್ತಾನೆ ಅನ್ನೋದನ್ನ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ. ಕ್ಷೀರಗತ ರಸರೂಪಗಳು ಈ ಪದ್ಯದಲ್ಲಿ ಹೇಳ್ತಾರೆ. ಏನ್ ಹೇಳ್ತಾರೆ? ಒಂದು ಫಲವಾಗಬೇಕಾದ್ರೆ ಪ್ರಥಮದಲ್ಲಿ ಎಳೆ ಹಿಚು ಕಾಯಿಯಾಗಿ ಸ್ವಲ್ಪ ದಿವಸ ಆದ ಮೇಲೆ ಅದು ಹಣ್ಣಾಗ್ತದೆ. ನಾವು ಲೋಕದಲ್ಲೆಲ್ಲ ಗೊತ್ತಿರುವಂತಹ ವಿಷಯವೇ. ಅದನ್ನ ಪದ್ಯದ ಮುಖಾಂತರವಾಗಿ ತಿಳಿಸ್ತಾರೆ. ಅಂದ್ರೆ ಕ್ಷೀರರಸ ಅನ್ನೋದಕ್ಕೆ ಆ ಶಬ್ದವನ್ನ ಹೇಳ್ತಾ ಇದ್ದಾರೆ. ವಿದ್ಯಮಾನವಾದ ಯಾವುದೋ ಒಂದು ಹಣ್ಣಿರ್ಬೋದು, ಅದರ ರಸವನ್ನ ಹೇಗೆ ತೆಗೆದುಕೊ ಸಾಂಕೇತಕವಾಗಿ ಹೇಳ್ತಾ ಇರುತ್ತೆ. ವಿಷದ ಅಂತ ಕರೀತಾರೆ. ಈ ವಿಷದ ಸಾಂಕೇತಕರದ ರಸವಾಗಿರುವಂಥದ್ದು. ಅದರಲ್ಲಿ ಎಷ್ಟಿದೆ? ವಿಷದದಲ್ಲಿ ವಿಷದ ಅಂತ 3 ಶಬ್ದಗಳಿದ್ದಾವೆ, ಅಂದ್ರೆ 3 ವರ್ಣಗಳಿದ್ದಾವೆ. ಈ 3 ವರ್ಣಗಳಲ್ಲಿ ಭಗವಂತನ ರೂಪಗಳೆಷ್ಟು? ವಿಷದ ಅಂತ ಇದೆ. ಯಾರ ಲ ವ ಎಷ್ಟನೇ ಅಕ್ಷರ? 4ನೇ ಅಕ್ಷರ. 4 ಅಂತ ಬರ್ಕೊಳ್ಬೇಕು. ಎಷ್ಟು ಸುಂದರವಾಗಿ ತೋರಿಸಿದ್ದಾರೆ ಅಂದ್ರೆ, ಶ ಇದೆ, ಯಾರ ಲ ವ ಶ 5ನೇ ಅಕ್ಷರ, 5 ಅಂತ ಬರ್ಕೊಳ್ಬೇಕು.
ದಾ ಇದೆ, ತಾ ತಾ ಧ ದ ನ. ಮೂರನೇ ಅಕ್ಷರ ತಾ ತಾ ಧ, ಮೂರನೇ ಅಕ್ಷರ ಅಂದ್ರೆ 4, 5, 3. ಇದನ್ನ ನೀವು ಹೆಂಗ್ ಓದಬೇಕಪ್ಪ ಅಂದ್ರೆ, ಸಂಸ್ಕೃತದಲ್ಲಿ ಒಂದು ನೇಮ ಇದೆ, ಅಂಕಾನಾಂ ವಾಮತೋಗತಿ ಅಂತ. ಎಡಗಡೆಯಿಂದ ಓದಬೇಕು. ಅಂದ್ರೆ ಎಷ್ಟಾಯ್ತು? 354 ರೂಪಗಳಿದ್ದಾವೆ. ಅದನ್ನ ಜಗನ್ನಾಥದಾಸರು ಹೇಳಿ ಎಷ್ಟು ಸುಂದರವಾಗಿ ಗೂಢವಾಗಿ ಬರೆದಿದ್ದಾರೆ ನೋಡಿ. ಸಂಖ್ಯಾನಾಂ ವಾಮತೋಗತಿ, ಚಾರುಘೃತ ರಸರೂಪಗಳು. ಅಂದ್ರೆ ಪ್ರತಿ ನಾಮದಲ್ಲೂ ಆ ಹೆಸರಿನಲ್ಲಿ ಸ್ಥಿರವಾಗಿರುವಂತಹ ರೂಪಗಳು 29 ಅಂತಾರೆ. ಅದಕ್ಕೂ ಅಷ್ಟೇ, ಸ್ಥಿರ ಅಂತ ಬಿಡಿಸ್ಕೊಂಡ್ರೆ ಸ್ಥಿ ಅನ್ನೋದು 9ನೇದ್ದು, ರ ಅನ್ನೋದು 2. ಯಾರ 2ನೇದಲ್ಲ, ಅದನ್ನು ಮತ್ತೆ ಉಲ್ಟಾ ತಿರುಗಿಸಿ ಸಂಖ್ಯಾನಂ ವಾಮದೋಗತಿ 29 ರೂಪಗಳಿಂದ. ಇನ್ನು ಸಾರ ಗುಡದಳು, ಗುಡರಸ ಅಂದ್ರೆ ತೀಕ್ಷ್ಣವಾಗಿರುವಂತಹ ರಸಗಳಲ್ಲಿ ಸ್ವರೂಪ 5100 ರೂಪ, 101 ರೂಪ ಅಂತಾರೆ. ಅದರ ಬಗ್ಗೆನೂ ಹೇಳ್ತಾರೆ, 5100 ರೂಪ. ತಿ ಮೊದಲನೇ ಅಕ್ಷರ, ತಾತ ಧಾದಾನಲ್ಲ, ಮೊದಲೇದು ತಾ ಅಲ್ಲ, ಅದಕ್ಕೆ ಮೊದಲು ಒಂದು ಅಂತ ಬರ್ಕೊಳ್ಬೇಕು. ಕ್ಷ ಇದೆ 10ನೇ ಅಕ್ಷರ, ನ ಇದೆ 5ನೇ ಅಕ್ಷರ, ಟಾಟ ಡ ಢ ನ 5ನೇ ಅಕ್ಷರ. ಅಂದ್ರೆ 5101 ರೂಪದಿಂದ ಭಗವಂತ ಅಲ್ಲಿರ್ತಾನೆ. ಅಂದ್ರೆ ನೋಡಿ, ಒಟ್ಟಾರೆ ಈ ಪದ್ಯದಲ್ಲಿ ಹೇಳುವಂಥದ್ದು. ಆಮೇಲೆ 2000, ದ್ವಿಸಹಸ್ರ, 6200, 6 18 ಅಪೂರ್ವವಾಗಿರುವಂತಹ ಶಬ್ದ. ಅದರಲ್ಲಿ ಅವ್ರು ಹೇಳೋದೇನಪ್ಪಾ ಅಂದ್ರೆ 6200, 600, 2 ಅಂದ್ರೆ 800 ರೂಪಗಳಲ್ಲಿ ಪಂಚವಿಂಶತಿ 25, ಪಂಚ 5 ವಿಂಶತಿ 20 + 5 25 ರೂಪಗಳಲ್ಲಿ, ಫಲಗಳಲ್ಲಿ ಚೆನ್ನಾಗಿ ಪಕ್ವವಾಗಿರುವಂತಹ ರಸಗಳಲ್ಲಿ ಭಗವಂತ ನಿರ್ಹಾರ. ಅದಕ್ಕೂ ಶಬ್ದದ ಅರ್ಥ ಹೇಳ್ತಾರೆ. ನೀ ಅನ್ನೋದು 5ನೇದು, ತಾತ ಧ ಧ ನ, ನ ಅಲ್ಲ, ಅದು 5ನೇ ಅಕ್ಷರ. ರ ಯಾರ 2ನೇ ಅಕ್ಷರ. ಆಮೇಲೆ ಹ 8ನೇ ಅಕ್ಷರ. ರ ಮತ್ 2ನೇ ಅಕ್ಷರ, ಎರಡನ್ನೂ ಸೇರಿಸಿದ್ರೆ ಸಂಖ್ಯಾನ ಉಲ್ಟಾ ಹೇಳಬೇಕು. ಸಂಖ್ಯಾನ ವಾಮತೋಗತಿ 2825 ರೂಪಗಳಿಂದ ಭಗವಂತ ಇರ್ತಾನೆ. ಒಟ್ಟಾರೆ ಈ ಶ್ಲೋಕದ ತಾತ್ಪರ್ಯ ಏನು ಅಂತ ಕೇಳಿದ್ರೆ, ಭಗವಂತನ ರೂಪಗಳಿದ್ದಾವಲ್ಲ, ಅವು ಎಲ್ಲಿರ್ತಾವೆ, ಹೇಗಿರ್ತಾವೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಭಗವಂತನ ರೂಪಗಳಲ್ಲಿ ಅನೇಕ ವಿಧವಿದ್ದಾವೆ. ಇದನ್ನೇ ಮುಂದಿನ ಪದ್ಯದಲ್ಲೂ ಮತ್ತೆ ವಿಸ್ತಾರವಾಗಿ ಹೇಳ್ತಾರೆ. ಒಂದು ಸಾಂಕೇತಕ ರೂಪ, ಖಂಡ ರೂಪ, ತದಾಕಾರ ರೂಪ, ಅಖಂಡ ರೂಪ, ಉಭಯವಿಧ ರೂಪ ಅಂತ ವಿಭಾಗ ಮಾಡಿದ್ದಾರೆ. ಈ ವಿಭಾಗದಲ್ಲಿ 72,000 ರಸಭೇದಗಳನ್ನು ತಿಳಿದು, ಅಂದರೆ 72,000 ನಾಡಿಗಳಲ್ಲಿರುವಂತಹ ಭಗವಂತನ ರೂಪಗಳನ್ನು ತಿಳಿದು, ಆ ರಸಭೇದಗಳಲ್ಲಿ ಭಗವಂತ ಇದ್ದು ಅನುಗ್ರಹ ಮಾಡ್ತಾನೆ. ಈ ರೀತಿಯಾಗಿ ಯಾರು ತಿಳಿತಾರೋ ಅವರಿಗೆ ಭಗವಂತನ ವಿಶೇಷ ಅನುಗ್ರಹ ಅಂತ ಹೇಳಿ ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ಜಗನ್ನಾಥದಾಸರು ನಮಗೆ ತಿಳಿಸ್ಕೊಟ್ಟಿದ್ದಾರೆ.